ಕೃಷಿ ಅಂದ್ರೆ ಬರೀ ಬೆವರು ಸುರಿಸೋದು ಕಷ್ಟಪಡೋದು ಅಂತಲೇ ನಾವೆಲ್ಲ ಅನ್ಕೊಂಡಿರ್ತೀವಲ್ವಾ. ಆದ್ರೆ ಸರಿಯಾದ ತಂತ್ರಗಾರಿಕೆ ಇದ್ರೆ ನಷ್ಟದಲ್ಲಿರೋ ಒಂದು ಸಾಮಾನ್ಯ ಜಮೀನನ್ನೇ ಭಾರಿ ಲಾಭ ತರೋ ಬಿಸ್ನೆಸ್ ಆಗಿ ಬದಲಾಯಿಸಬಹುದು. ಹೌದು, ಈ ವಿವರಣೆಯಲ್ಲಿ ನಾವು ಸಾಂಪ್ರದಾಯಿಕ ಕೃಷಿಯಿಂದ ಕಂಗೆಟ್ಟಿದ್ದ ರೈತರೊಬ್ರು ಆಧುನಿಕ ಬಾಳೆ ಕೃಷಿಯ ಮೂಲಕ ಹೆಂಗೆ ದೊಡ್ಡ ಯಶಸ್ಸು ಸಾಧಿಸಿದ್ರು ಅನ್ನೋದನ್ನ ನೋಡ್ಲಿದ್ದೇವೆ. ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ಎಷ್ಟೋ ಸಾರಿ ಹಗಲಿರುಳೋ ಕಷ್ಟಪಟ್ಟು ದುಡಿದ್ರೂ ವರ್ಷದ ಕೊನೆಗೆ ಕೈಗೆ ಸಿಗೋ ಲಾಭ ಮಾತ್ರ ಏನೇನು ಸಾಲಲ್ಲ. ಯಾಕೆ ಹೀಗಾಗುತ್ತೆ? ಪರಂಪರಾಗತವಾಗಿ ಬಂದ ಸಾಮಾನ್ಯ ಬೆಳೆಗಳನ್ನೇ ನಂಬಿಕೊಂಡು ಬೆವರು ಸುರಿಸಿದ್ರೂ ನಿರೀಕ್ಷಿತ ಆದಾಯ ಸಿಗದಿರೋದು ರೈತರೆದುರಿಸ್ತಾ ಇರೋ ಕಟು ಸತ್ಯ. ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಎಲ್ಲಿದೆ? ಈ ನೋವಿನಿಂದ ಹೊರಬರೋಕೆ ಕೇವಲ ಮೈಮುರಿದು ದುಡಿದ್ರೆ ಸಾಲದು, ಬದಲಾಗಿ ಒಂದು ಸ್ಪಷ್ಟವಾದ ವೈಜ್ಞಾನಿಕ ದೃಷ್ಟಿಕೋನ ಬೇಕೇ ಬೇಕು. ಕೃಷಿಯ ಈ ಹೋರಾಟದಿಂದ ಅವರು ತಂದ ಆ ಮಹತ್ವದ ಬದಲಾವಣೆ ಏನು ಅನ್ನೋದನ್ನ ಗಮನಿಸೋಣ. ಯಾವುದೇ ದೊಡ್ಡ ಯಶಸ್ಸಿಗೆ ಅಡಿಪಾಯನೇ ಮುಖ್ಯ ಅಲ್ವಾ? ಇಲ್ಲಿಯ ರೈತರು ಅನುಸರಿಸಿದ್ದು 3 ಪ್ರಮುಖ ಮತ್ತು ಸ್ಪಷ್ಟವಾದ ಹಂತಗಳನ್ನ. ಮೊದಲನೇದಾಗಿ ಜಮೀನನ್ನ ಕೃಷಿಗೆ ಯೋಗ್ಯವಾಗುವಂತೆ ವ್ಯವಸ್ಥಿತವಾಗಿ ಸಿದ್ಧಪಡಿಸೋದು. ಎರಡನೇದ್ದು ನೀರನ್ನ ಅತ್ಯಂತ ಜಾಣತನದಿಂದ ಬಳಸೋಕೆ ಹನಿ ನೀರಾವರಿ ಅಂದ್ರೆ ಡ್ರಿಪ್ ಇರಿಗೇಷನ್ ಅಳವಡಿಸೋದು. ಮತ್ತು ಮೂರನೇ ಅತಿ ಮುಖ್ಯ ಹಂತ ಅಂದ್ರೆ ಗುಣಮಟ್ಟದ ಟಿಶ್ಯೂ ಕಲ್ಚರ್ ಅಂದ್ರೆ ಅಂಗಾಂಶ ಕೃಷಿಯ ಸಸಿಗಳನ್ನ ನೆಡುವುದು. ಈ 3 ಕ್ರಮಗಳು ಮುಂದೆ ಬರ್ಲಿರೋ ಬೃಹತ್ ಇಳುವರಿಗೆ ತುಂಬಾನೇ ಸ್ಟ್ರಾಂಗ್ ಆದ ಫೌಂಡೇಶನ್ ಹಾಕೊಡ್ತವೆ. ಸರಿ, ಈಗ ಹೂಡಿಕೆ ಮತ್ತು ವೆಚ್ಚಗಳ ಬಗ್ಗೆ ನೋಡೋಣ. ಯಾಕಂದ್ರೆ ಯಾವುದೇ ಕೃಷಿ ಉದ್ಯಮದಲ್ಲಿ ಲೆಕ್ಕಾಚಾರ ಪಕ್ಕಾ ಇರಬೇಕು. ನಿಜಕ್ಕೂ ಆಸಕ್ತಿದಾಯಕವಾದ ಅಂಶ ಅಂದ್ರೆ ಇದರ ಆರಂಭಿಕ ಬಂಡವಾಳ. 1 ಎಕರೆಗೆ ಈ ಆಧುನಿಕ ಬಾಳೆ ಕೃಷಿ ಶುರು ಮಾಡೋಕ್ಕೆ ಸುಮಾರು 70,000ದಿಂದ 1,20,000 ರೂಪಾಯಿವರೆಗೆ ಖರ್ಚಾಗುತ್ತೆ. ಭೂಮಿ ರೆಡಿ ಮಾಡೋದು, ಡ್ರಿಪ್ ಅಳವಡಿಸೋದು ಮತ್ತೆ ಒಳ್ಳೆ ಸಸಿಗಳನ್ನ ತರೋದು ಎಲ್ಲವೂ ಇದರಲ್ಲೇ ಸೇರಿರುತ್ತೆ. ಮೇಲ್ನೋಟಕ್ಕೆ ಇದು ಸ್ವಲ್ಪ ದೊಡ್ಡ ಮೊತ್ತ ಅಂತ ಅನ್ಸಿದ್ರೂ ಮುಂದೆ ಬರ್ಲಿರೋ ದೊಡ್ಡ ಆದಾಯಕ್ಕೆ ಇದು ಅನಿವಾರ್ಯವಾದ ಮೊದಲ ಹೆಜ್ಜೆ ಅನ್ನೋದನ್ನ ಮರಿಬಾರ್ದು. ದುಡ್ಡಾಕಿದ ತಕ್ಷಣ ಕೆಲಸ ಮುಗೀತು ಅಂತಲ್ಲ, ಆ ಹೂಡಿಕೆಯನ್ನ ಕಾಪಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಸರಿಯಾದ ರಸಗೊಬ್ಬರ, ವೇಳಾಪಟ್ಟಿಯನ್ನ ಚಾಚು ತಪ್ಪದೆ ಪಾಲಿಸೋದು, ರೋಗ ನಿಯಂತ್ರಣಕ್ಕೆ ಮುನ್ನೆಚ್ಚರಿಕೆ ವಹಿಸೋದು ಮತ್ತೆ ಕ್ರಮಬದ್ಧವಾಗಿ ನೀರು ಕೊಡೋದು ಅತ್ಯಗತ್ಯ. ಆ ರೈತ ಈ ಎಲ್ಲವನ್ನೂ ಎಷ್ಟೊಂದು ಶ್ರದ್ಧೆಯಿಂದ ಪಾಲಿಸಿದ್ರು ಅಂದ್ರೆ ಗಿಡಗಳು ಎಷ್ಟು ಆರೋಗ್ಯವಾಗಿ ಬೆಳೆದ್ವು ಅಂತ ಅಕ್ಕಪಕ್ಕದ ರೈತರೆಲ್ಲ ನೋಡಿ ಆಶ್ಚರ್ಯಪಟ್ರು. ಕಷ್ಟಪಟ್ಟಿದ್ದಾಯ್ತು, ಈಗ ಮುಂದಿನ ಹಂತ, ಅದೇ ನಮ್ಮ ಸುವರ್ಣ ಫಸಲು. ಕಟಾವಿನ ಸಮಯ ಬಂದಾಗ ಕಂಡ ದೃಶ್ಯ ನಿಜಕ್ಕೂ ಅದ್ಭುತವಾಗಿತ್ತು. ಫಸಲು ಕೈಗೆ ಬರೋ ಟೈಮ್ಗೆ ರಿಸಲ್ಟ್ ನೋಡಿದ್ರೆ ಶಾಕ್ ಆಗ್ತೀರಾ. ಪ್ರತಿ ಎಕರೆಗೆ ಬರೋಬ್ಬರಿ 25ರಿಂದ 35 ಟನ್ ಬೃಹತ್ ಇಳುವರಿ ಸಿಕ್ಕಿತ್ತು. ಈ ದೊಡ್ಡ ಬಾಳೆಗೊನೆಗಳು ಕೇವಲ ಹಣ್ಣುಗಳಾಗಿರ್ಲಿಲ್ಲ, ಅವು ಆಧುನಿಕ ಕೃಷಿ ಯಶಸ್ಸಿನ ಭೌತಿಕ ಸಂಕೇತಗಳಾಗಿದ್ವು. ವೈಜ್ಞಾನಿಕ ವಿಧಾನ ಮತ್ತು ನಿರಂತರ ಶ್ರಮ ಸೇರಿದ್ರೆ ಈ ಲೆವೆಲ್ಗೆ ಇಳುವರಿ ತೆಗೆಯಕ್ಕೆ ಖಂಡಿತ ಸಾಧ್ಯ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಮತ್ತು ಇದು ನಾವು ಹಾಕಿದ ಬಂಡವಾಳಕ್ಕೂ ಬಂದ ಲಾಭಕ್ಕೂ ಇರೋ ದೊಡ್ಡ ವ್ಯತ್ಯಾಸನ ಎಷ್ಟು ಚೆನ್ನಾಗಿ ತೋರಿಸುತ್ತೆ ಅಲ್ವಾ? ಮ್ಯಾಕ್ಸಿಮಮ್ ಅಂದ್ರೆ 1.2 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ ಒಟ್ಟು ಆದಾಯ ಎಷ್ಟಾಯ್ತು ಗೊತ್ತಾ? ಬರೋಬ್ಬರಿ 2 ಲಕ್ಷದಿಂದ 4 ಲಕ್ಷ ರೂಪಾಯಿಗಳು. ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಸಿಕ್ಕಿದ್ರಿಂದ ಖರ್ಚುಗಳನ್ನೆಲ್ಲ ಕಳೆದ ಮೇಲೂ ಅದ್ಭುತವಾದ ಲಾಭ ಸಿಕ್ತು. ಇದು ಕೇವಲ ಆದಾಯ ಅಲ್ಲ, ಇದೊಂದು ಆರ್ಥಿಕ ಕ್ರಾಂತಿ. ಕೊನೆಯದಾಗಿ ಈ ಮೊಟ್ಟದ ಲಾಭ ಗಳಿಸೋಕೆ ಬೇಕಾಗಿರೋ ಆ ನಿರ್ವಹಣೆಯ ಪ್ರಮುಖ ರಹಸ್ಯಗಳೇನುಂತ ನೋಡೋಣ. ಇಷ್ಟೊಂದು ಲಾಭ ನೋಡಿದ ತಕ್ಷಣ ಇದೇನೋ ರಾತ್ರೋರಾತ್ರಿ ಶ್ರೀಮಂತರಾಗೋ ಸ್ಕೀಮ್ ಅಂತ ಅನ್ಕೋಬೇಡಿ. ಇದೊಂದು ಪಕ್ಕಾ ವ್ಯವಸ್ಥಿತವಾದ ಕೃಷಿ ಉದ್ಯಮ. ಇದರಲ್ಲಿ 3 ಕಡ್ಡಾಯ ತಂತ್ರಗಳನ್ನ ಪಾಲಿಸಲೇಬೇಕು. ವಾಟರ್ ಮ್ಯಾನೇಜ್ಮೆಂಟ್ ಅಂದ್ರೆ ನೀರಿನ ನಿರ್ವಹಣೆ, ರಸಗೊಬ್ಬರ ವೇಳಾಪಟ್ಟಿ ಮತ್ತು ರೋಗ ನಿಯಂತ್ರಣ. ಸರಿಯಾದ ಪ್ಲಾನಿಂಗ್ ಇಲ್ದೆ ಬರೀ ಬಂಡವಾಳ ಹಾಕಿದ್ರೆ ಲಾಭದ ಬದಲು ಖಂಡಿತ ನಷ್ಟನೇ ಗತಿ. ಈ ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ಸ್ವಲ್ಪ ಯಾಮಾರಿದ್ರೂ ಇಡೀ ಬೆಳೆ ಕೈಕೊಡೋ ಅಪಾಯ ಇರತ್ತೆ, ನೆನ್ಪಿರ್ಲಿ. ಅದಕ್ಕೆ ಹೇಳೋದು, ಸರಿಯಾದ ವಿಧಾನ ಬಳಸಿದ್ರೆ ಬಾಳೆ ಬೆಳೆ ಖಂಡಿತವಾಗಿಯೂ ಚಿನ್ನದ ಗಣಿ ಆಗಬಹುದು. ಕೃಷಿಯಲ್ಲಿ ಯಾವುದೇ ಮ್ಯಾಜಿಕ್ ಇಲ್ಲ, ಆದ್ರೆ ಶಿಸ್ತುಬದ್ಧವಾದ ವೈಜ್ಞಾನಿಕ ವಿಧಾನ, ನಿರಂತರ ಶ್ರಮ ಮತ್ತೆ ಸರಿಯಾದ ಮಾರುಕಟ್ಟೆ ಜ್ಞಾನ ಇದ್ರೆ ನಮ್ಮ ಮಣ್ಣಲ್ಲೂ ಚಿನ್ನ ಬೆಳೆಯಬಹುದು ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಈ ಆಧುನಿಕ ಕೃಷಿ ತಂತ್ರಗಳ ಬಗ್ಗೆ ನೀವು ಇನ್ನಷ್ಟು ಯೋಚನೆ ಮಾಡ್ತೀರಾ ಅಲ್ವಾ? ಈ ಜ್ಞಾನ ನಿಮ್ಮ ಮುಂದಿನ ಕೃಷಿ ಪಯಣಕ್ಕೆ ಖಂಡಿತ ಪ್ರೇರಣೆ ನೀಡುತ್ತೆ ಅಂತ ಭಾವಿಸ್ತೀನಿ.